ಬಂಧುಗಳೇ ನಮಸ್ಕಾರ. ಬಂಧುಗಳೇ ಇವತ್ತಿನ ವಿಡಿಯೋಗೆ ಸ್ವಾಗತ ಸುಸ್ವಾಗತ ಆ್ಯಂಡ್ ವೆಲ್ಕಮ್ ಟು ಮಿಸ್ಟರ್ ದಿಶೋ ಚಾನಲ್ಗೆ. ಸೊ ಬಂಧುಗಳೇ ಇವತ್ತು ನನ್ನ ಔಟ್ಫಿಟ್ ನೋಡಿದರೆ ನಿಮಗೆ ಗೊತ್ತಾಗ್ತದೆ. ಇವತ್ತು ನಮಗೆ ಹೋಳಿ ಹೋಳಿ ಅಂದರೆ ಸಖತ್ತಾಗಿ ಗ್ರ್ಯಾಂಡ್ ಮಾಡ್ತಾರೆ ನಮ್ಮ ಕಾಸ್ಟ್ನವರು. ಮತ್ತು ಯಾವ ಥರ ಸೆಲೆಬ್ರೇಷನ್ ಮಾಡ್ತಾರೆ ಅಂತ ನಿಮಗೆ ಗೊತ್ತಿಲ್ಲ. ಇವಾಗಿನ ಜನ್ರೇಷನಲ್ಲಿ ನಿಮಗೆ ಗೊತ್ತಿರ್ಬೋದು ಯೂಸ್ ಎಲ್ಲ ಯಾವ ಥರ ಸೆಲೆಬ್ರೇಷನ್ ಮಾಡ್ತಾರೆ ಅಂತ. ಕುಡ್ದು ಗಿಡ್ದು ಎಲ್ಲ ಸೆಲೆಬ್ರೇಷನ್ ಮಾಡ್ತಾರೆ. ಆದರೆ ನಮ್ಮೂರಲ್ಲಿ ಸಾಂಪ್ರದಾಯಿಕವಾಗಿ ಹೋಳಿ ನಡೆಯುವುದು ನಿಮಗೆ ನೋಡಲಿಕ್ಕೆ ಆಸೆ ಇದೆಯಾ? ಹೇಗೆ ಸಾಂಪ್ರದಾಯಿಕವಾಗಿ ನಡೆಯುತ್ತೆ ಅಂತ. ಮತ್ತು ಈ ಒಂದು ಲಾಗಲ್ಲಿ 2 ದಿನ ನಮಗೆ 3 ಮತ್ತು 4 ತಾರೀಕಿಗೆ ಹೋಳಿ ಆಚರಣೆ ಇರ್ತದೆ. 3 ತಾರೀಕಿಗೆ ನೈಟ್ ಫುಲ್ಲು ಮತ್ತು 4 ತಾರೀಕಿಗೆ ಮಧ್ಯಾಹ್ನ 1 ಗಂಟೆ ತನಕ ಈ 2 ದಿನದ ಕೂಡ ಲಾಗು ಈ ಒಂದಲ್ಲೇ ಇರ್ತದೆ. ಸೊ ನೋಡಿ, ವಿಡಿಯೋ ಕೊನೆವರೆಗೂ ನೋಡಿ, ನಿಮಗೆ ಎಲ್ಲ ತೋರಿಸ್ತೇನೆ ನಮ್ಮ ಊರಲ್ಲಿ ಯಾವ ಥರ ಹಬ್ಬವನ್ನು ಆಚರಿಸ್ತಾರೆ ಅಂತ. ಬನ್ನಿ. ಬಂದಲ್ಲ ಮೊದಲನೇ ಸಂಪ್ರದಾಯ ಏನಂದರೆ, ನೀವು ಇಲ್ಲಿ ನೋಡ್ತಿರ್ಬೋದು ದೇವರ ಮುಂದೆ ಏನು ಬ್ಯಾಂಡಿನ ಆಕಾರದಲ್ಲಿ ಇದೆಯಲ್ಲ, ಅದನ್ನು ಗುಮ್ಮಟ್ ಅಂತ ಕರೀತಾರೆ. ಇದನ್ನು ಆ್ಯಕ್ಚುಲಿ ಯಾವುದೇ ಅಂಗಡಿಯಿಂದ ಪರ್ಚೇಸ್ ಮಾಡಿತಾರಲ್ಲ, ಖುದ್ದಾಗಿ ಆ ಮನೆತನದವರೇ ತಯಾರಿಸ್ತಾರೆ. ಆ ಏನು ಗುಮ್ಮಟ್ ಏನಿದೆಯಲ್ಲ ಅದನ್ನು ತಯಾರಿಸಿ ನಂತರ ಅದಕ್ಕೆ ಸಾಂಪ್ರದಾಯಿಕವಾಗಿ ಅವರ ದೇವರ ಕೋಣೆಯಲ್ಲಿ ಇಟ್ಟು ಪೂಜೆ ಮಾಡಿ ನಂತರ ಆ ಗುಮ್ಮಟ್ ಏನಿದೆಯೋ ಆ ದೇವರ ಕೋಣೆಯಿಂದ ಕೊಂಕಣಿಕಾರಿ ಶೈಲಿಯ ಸಾಂಪ್ರದಾಯಿಕ ಹಾಡಿನೊಂದಿಗೆ ಆ ಗುಮ್ಮಟನ್ನು ದೇವಸ್ಥಾನಕ್ಕೆ ತಗೊಂಡೋಗ್ತಾರೆ. ಬಂದಲ್ಲ ನೋಡಿದ್ರಲ್ಲ, ಆ ಗುಮ್ಮಟ್ ಏನಿದೆಯೋ ಅದನ್ನು ದೇವರ ಮುಂದೆ ಇಡ್ತಾರೆ. ನಂತರ ದೇವಸ್ಥಾನದಲ್ಲೇ ತಯಾರಿಸಿದಂಥ ರಂಗನ್ನು ಕೂಡ ಅಲ್ಲಿ ಇಡ್ತಾರೆ. ಅದು ಬಂದ ಸಾರ್ವಜನಿಕರ ಮೇಲೆ ಪೂಜೆ ಮಾಡಿ ಬಿಸಾಗಲಿಕ್ಕೆ. ನಂತರ ಅದಕ್ಕಿಂತ ಮುಂಚೆ ನಮ್ಮ ಊರಿನ ಗಣ್ಯ ವ್ಯಕ್ತಿಗಳಾದ್ರ ಅಂದರೆ ನಮ್ಮ ಪಾಟೀಲರಾಗಲಿ ಮುಕ್ತೇಸರಾಗಲಿ ಆ ಸಭೆಯ ಅಧ್ಯಕ್ಷರು ಉಪಾಧ್ಯಕ್ಷರು ಎಲ್ಲರಿಗೆ ತೆಂಗಿನಕಾಯಿಯನ್ನು ದೇವರ ಮುಂದೆ ಕೊಡ್ತಾರೆ. ನಂತರ ಹೊರ ಊರಿನಿಂದ ಬಂದವರಿಗೆ ಕೂಡ ತೆಂಗಿನಕಾಯಿ ಕೊಡ್ತಾರೆ, ಅದೊಂದು ಗೌರವ. ನಂತರ ಪೊಲೀಸ್ ವರ್ಗದವರಿಗೆ ಕೂಡ ತೆಂಗಿನಕಾಯಿಯನ್ನು ಕೊಡ್ತಾರೆ. ನಂತರ ಪೂಜೆ ಮಾಡಿ ಅಲ್ಲಿ ಇಟ್ಟಿದ್ದಂಥ ಏನು ರಂಗಿದೆಯಾ ಅದನ್ನು ಸಾರ್ವಜನಿಕರ ಮೇಲೆ ಆರಿಸ್ತಾರೆ. ಅದೊಂದು ಪವಿತ್ರವಾದ ರಂಗ ಅಂತ ಹೇಳ್ತಾರೆ. ಅದಕ್ಕಿಂತ ಮುಂಚೆ ಯಾರು ಕೂಡ ರಂಗನ್ನು ಹಚ್ಚಲ್ಲ, ಅಂದರೆ ಬಣ್ಣವನ್ನು ಹಚ್ಚಲ್ಲ. ನಂತರ ಸಿಹಿ ತಿಂಡಿಯನ್ನು ಹಂಚಿಕೊಂಡು ನಂತರ ನಮ್ಮ ಗುಮ್ಮಟ್ ಏನಿದೆಯೋ ಅದನ್ನು ಮುಖ್ಯ ವ್ಯಕ್ತಿಗಳಿಗೆ ಕೊಡ್ತಾರೆ. ಆ ಗುಮ್ಮಟ್ಟನ್ನು ಇಟ್ಕೊಂಡು ಆ ಒಂದು ದೀಪ ಇದೆಯಲ್ಲ ದೇವರ ಮುಂದೆ ದೀಪ, ಅದಕ್ಕೆ ಸುತ್ತಾಕ್ತಾರೆ ನಮ್ಮ ಕೊಂಕಣಿಕಾರು ಶೈಲಿಯ ಹಾಡಿನೊಂದಿಗೆ. ಸೊ ನೀವು ಆ ಹಾಡನ್ನು ಕೇಳಿ ಬನ್ನಿ.
ಬಂಧುಗಳೇ, ಈ ಹಾಡನ್ನು ಹಾಡುವುದಕ್ಕೆ ಮಾಂಡ್ ಅಂತ ಕರೀತಾರೆ. ದೇವರ ಮುಂದೆ ಸ್ವಲ್ಪ ಹೊತ್ತು ಮಾಂಡ್ ಹಾಡನ್ನು ಹಾಡಿ ನಂತರ ನೈಟ್ ಸ್ವಲ್ಪ ಹೊತ್ತು DJ ಇರ್ತದೆ. DJ ಆದಮೇಲೆ ಮರುದಿನದ ಸಂಸ್ಕೃತಿ ಯಾವ ರೀತಿ ಇರ್ತದೆ ಅಂದರೆ ಪ್ರತಿ ಒಂದು ಮನೆಗೆ ಹೋಗಿ ಅಂದರೆ ಮಾಂಡ್ ಏನಿದೆಯೋ ಅದನ್ನು ನಮ್ಮ ಜಾತಿಯ ಅಧ್ಯಕ್ಷರು, ಉಪಾಧ್ಯಕ್ಷರು ಮತ್ತು ಪಾಟೀಲರು ಕೆಲವರು ಆ ಮಾಂಡನ್ನು ತಗೊಂಡು ಪ್ರತಿ ಒಂದು ಮನೆಗೆ ಹೋಗ್ತಾರೆ. ಮನೆಯ ಮುಂದೆ ಕೊಡಬನದಲ್ಲಿ ಕಲ್ಲರ್ ನೀರನ್ನು ಇಡ್ತಾರೆ. ಅದನ್ನು ಮನೆಯ ಯಜಮಾನ ಏನಿದೆಯೋ ಅಥವಾ ಸದಸ್ಯ ಏನಿದೆಯೋ ಅವರ ತಲೆ ಮೇಲೆ ಹಾಕ್ತಾರೆ. ನಂತರ ಬಂದುಲ್ಲ ಈ ಮಾಂಡಿ ಏನಿದೆಯೋ ಪ್ರತಿ ಒಂದು ಮನೆಗೆ ಹೋಗ್ತಾರೆ. ಕೊಂಕಣಿ ಕಾರು ಜಾತಿಯ ಮನೆಗೆ ಹೋಗಿ ಎಲ್ಲರ ಮನೆಗೆ ತಗೊಂಡು ಹೋದ ನಂತರ ಕೆಲವರು DJ ಆಚೆ ಇರ್ತಾರೆ, ಕೆಲವರು ಈ ಮಾಂಡಿನ ಹಿಂದುಗಡೆ ಹೋಗ್ತಾರೆ, ಪ್ರತಿ ಒಂದು ಮನೆಗೆ ಹೋಗ್ತಾರೆ. ಈ ಎಲ್ಲ ಸಂಸ್ಕೃತಿ ಆದಮೇಲೆ ನಾವು ಲಾಸ್ಟ್ ಭೇಟಿಯಾಗುವುದು ಕಡಲಬಾಡಿ. ನಂತರ ಬಂದಲೇ ಆ ಮಾಂಡಿ ಏನಿದೆಯೋ ಅದು ಮುಂದ್ಗಡೆ ಹೋಗ್ತದೆ. ಆ ಮಾಂಡಿನ ಹಿಂದುಗಡೆ ರನ್ನಿಂಗ್ DJ ಇರ್ತದೆ. ಆ ರನ್ನಿಂಗ್ DJಯಲ್ಲಿ ಯಾವ ಥರ ಕುಣಿತಾರೆ ಅಂತ ನೋಡಿ ಮಾರೆ. ಆ ತೆಂಗಿನ ಮರದ ಗರಿ ಏನಿದೆಯೋ ಅದನ್ನು ಹೋಳಿ ಕಾಮದಾನ ಮಾಡಲಿಕ್ಕೆ ಬಿ ಸೈಡನ್ನು ತಗೊಂಡು ಹೋಗ್ತಾರೆ. ನೋಡಿ ಎಷ್ಟು ಜನ ನಲಿತಾ ಇದ್ದಾರೆ ಮಾರೆ, ಕುಣಿತಾ ಇದ್ದಾರೆ. ಎಂಥ ಜಾಲಿ ಮೂಮೆಂಟ್ ಗೊತ್ತಾ. ಇದೊಂದು ಕೂಡ ಮೆಮೊರಿಯೇಬಲ್. ಅಂದರೆ ಈ ಒಂದು ಮೂಮೆಂಟಿಗೆ ನಾವು ಪ್ರತಿ ವರ್ಷ ಈ ಮೂಮೆಂಟಿಗೆ ಕಾಯ್ತಾ ಇರ್ತೇವೆ. ಯಾವ ಥರ ಕುಣಿತಾರೆ ನೋಡಿ ಗೈಸ್. Moria se. ಬಂಧುಗಳೇ, ಇಷ್ಟೆಲ್ಲ ಆದಮೇಲೆ ನಾವು ಅಂತಿಮ ಸಂಸ್ಕೃತಿಗೆ ಬಂದಿದ್ದೇವೆ. ಅಂತಿಮ ಸಂಸ್ಕೃತಿ ಅಂದರೆ ಬೀಚಲ್ಲಿ ನಮ್ಮ ಹೋಳಿ ದಾನ ಮಾಡಲಿಕ್ಕೆಲ್ಲ ರೆಡಿ ಆದಮೇಲೆ ಸಮುದ್ರ ದೇವತೆಗೆ ಅರ್ಪಣೆ ಮಾಡ್ತೇವೆ. ಏನು ರಂಗ್ ಏನಿದೆಯೋ ಅದನ್ನು ಅರ್ಪಣೆ ಮಾಡ್ತಾರೆ. ಅದು ಯಾರಂದರೆ ನಮ್ಮ ಊರಿನ ಗಣ್ಯ ವ್ಯಕ್ತಿ ಅಂದರೆ ಅಧ್ಯಕ್ಷರಾಗಲಿ ಅಂದರೆ ಮುಕ್ತೇಶ್ವರಾಗಲಿ ಎಲ್ಲರೂ ಕೂಡ ಅಂದರೆ ಹಿರಿಯರಾಗಲಿ ಎಲ್ಲರೂ ಸಮುದ್ರ ದೇವರಿಗೆ ಹಾಲಾಗಲಿ ರಂಗಾಗಲಿ ಎಲ್ಲ ಕೂಡ ಅರ್ಪಣೆ ಮಾಡಿ ನಂತರ ಹೋಳಿ ದಹನ ಮಾಡಲಿಕ್ಕೆ ಹೋಗ್ತೀವಲ್ಲ ಆ ಕಡೆ ಹೋಗ್ತೇವೆ. ಅಲ್ಲಿ ಕೂಡ ಒಂದು ಸಂಸ್ಕೃತಿ ಇದೆ. ಏನು ಸಂಸ್ಕೃತಿ ಏನಂದರೆ ಪ್ರತಿಯೊಂದು ಮನೆಯ ಸದಸ್ಯನಿಗೆ ತೆಂಗಿನಕಾಯಿಯನ್ನು ಕೊಟ್ಟು ಆ ತೆಂಗಿನಕಾಯಿ ಏನಿದೆಯೋ ಅದನ್ನು ಹೋಳಿ ಕಾಮದಾನ ಮಾಡುವ ಮಹಾಮಾಯಿ ದೇವಿಯ ಎದುರಿಗೆ ಆ ತೆಂಗಿನಕಾಯಿಯನ್ನು ಒಡೆದು ಇಡ್ತಾರೆ. ಅದು ಒಂದು ಸಂಸ್ಕೃತಿ. ಪ್ರತಿಯೊಂದು ಮನೆಯವರು ತೆಂಗಿನಕಾಯಿ ಒಡೆದಾದ ಮೇಲೆ ಪ್ರಾರ್ಥನೆ ಮಾಡ್ತಾರೆ. ಯಾವ ಥರ ಪ್ರಾರ್ಥನೆ ಮಾಡ್ತಾರೆ ಅಂತ ನೀವೇ ನೋಡ್ಕೊಂಡು ಬನ್ನಿ. ಆಜಮೆ ಕಾರ್ಯ ಸಮಾಜ ಹೋಳಿ ಹಬ್ಬ ಕಾಮಧಾರಣೆಯ ಪೂಜೆ ಆಮೇಲೆ ಮಲ್ಗಡೆ ಅಂಚಲ ಇಲ್ಲ ಇಷ್ಟೆಂತಿ ಪೂರಾ ಮಲ್ಗಡೆ ಕೂಡಿದವರಿಗೆ ಇವನು ತಿಸಿ ಸಗಲ ಗ್ರಾಮ ಆಚ ದೇವತೆಗೆ ವಂದನೆಗೆ ಇವನು ಭೂಮಿ ತಾಯಿ ಬ್ರಹ್ಮ ವಂದನೆಗೆ. ಬಂಧುಗಳೇ, ಪ್ರಾರ್ಥನೆ ಎಲ್ಲ ಮುಗಿದಾದ ಮೇಲೆ ನಮ್ಮ ಊರಿನ ಭಟ್ರಿದ್ದಾರೆ ಅವರು ಮಹಾಮಾಯಿ ದೇವಿಗೆ ಆರತಿಯನ್ನು ಮಾಡ್ತಾರೆ. ಆರತಿಯನ್ನು ಮಾಡುವಾಗ ಕೂಡ ನಮ್ಮ ಕೊಂಗಣಕಾರಿ ಶೈಲಿಯಲ್ಲಿ ಹಾಡನ್ನು ಆಡ್ತಾರೆ. ಕೇಳಿ ಬನ್ನಿ. Mother